ಶಂಕಿತರನ್ನ ವಶಕ್ಕೆ ಪಡೆದ ಬೆನ್ನಲ್ಲೇ ಸ್ಫೋಟ ಆಯ್ತಾ? ಬೆಳಗ್ಗೆ ಕೆಲವು ಶಂಕಿತ ಉಗ್ರರ ಬಂಧನ ಆಗುತ್ತೆ, ಸಂಜೆ ದೆಹಲಿಯಲ್ಲಿ ಸ್ಫೋಟ ಆಗುತ್ತೆ. ಪಾಕಿಸ್ತಾನದ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ 3 ಐಸಿಸ್ ಉಗ್ರರು, ಗುಜರಾತ್ ಭಯೋತ್ಪಾದಕ ನಿಗ್ರಹ ದಳದಿಂದ 3 ಬಂಧನ ಆಗುತ್ತೆ. ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ ಒಟ್ಟು 8 ಮಂದಿಯನ್ನ ಬೇಟೆ ಆಡುವಂತಹ ಕೆಲಸ ಆಗುತ್ತೆ. ಇದಾಗಿ ಕೆಲವು ಗಂಟೆಗಳಾಗಿತ್ತಷ್ಟೇ ದೆಹಲಿಯಲ್ಲಿ ಸಂಜೆ 7 ಗಂಟೆಗೆ ಈ ಭೀಕರ ಸ್ಫೋಟ ಸಂಭವಿಸಿದೆ. ಇದು ಸಾಮಾನ್ಯ ಕಾರಿನ ಸ್ಫೋಟದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ, ಇದೊಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಸ್ಫೋಟಿಸಿದ ರೀತಿಯಲ್ಲಿಯೇ ಕಾಣಿಸ್ತಾ ಇದೆ. ಹಾಗಾಗಿಯೇ ಹಲವು ಆ್ಯಂಗಲ್ನಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥದ್ದು. ಜೊತೆಗೆ ಇದೇ ಕಾರಿನಲ್ಲಿಯೇ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಕೂಡ ಕಾಣಿಸ್ಕೊಂಡಿರೋದು ಇದೊಂದೊಂದು ಭಯೋತ್ಪಾದಕ ಕೃತ್ಯ ಅನ್ನುವಂತಹ ಅನುಮಾನಕ್ಕೆ ಮತ್ತಷ್ಟು ಬಲವನ್ನು ತುಂಬುವಂತಹ ನಿಟ್ಟಿನಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಜೊತೆಗೆ ಯಾವುದೇ ಕಡೆಗಳಲ್ಲಿ ಈ ರೀತಿಯ ಸ್ಫೋಟ ಸಂಭವಿಸಿದಂತಹ ಕೆಲವೇ ಗಂಟೆಗಳಲ್ಲಿ ಇದೊಂದು ಉಗ್ರ ಕೃತ್ಯನ ಏನು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ. ಬಟ್ 13-14 ಗಂಟೆ ಆಗಿದೆ, ಇಲ್ಲಿಯವರೆಗೂ ಕೂಡ ತನಿಖಾ ತಂಡಗಳು ಈ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಯೂಶಲಿ ದೇಶದ ಯಾವುದೇ ಭಾಗದಲ್ಲಿ ಈ ರೀತಿಯ ಸ್ಫೋಟ ಸಂಭವಿಸಿದಂತಹ ಸಂದರ್ಭದಲ್ಲಿ ಮೊದಲು ತಲೆಗೆ ಬರುವಂತಹ ಅನುಮಾನವೇ ಇದೊಂದು ಉಗ್ರ ಕೃತ್ಯನ ಅಂತ ಹೇಳಿ, ಇದರ ಹಿಂದೆ ಯಾರಿದ್ದಾರೆ ಅಂತ ಹೇಳಿ. ಘಟನೆ ನಡೆದು 13-14 ಗಂಟೆ ಆಯಿತು. ಇದೊಂದು ಭಯೋತ್ಪಾದಕ ಕೃತ್ಯನ ಅಂಥೇಳಿ ಐಡೆಂಟಿಫೈ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಒಂದು ಖಚಿತತೆಗೆ ಬಂದಿಲ್ಲ. ಸೊ ಹಾಗಾಗಿ ಯಾವ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಸಾಗ್ತಾ ಇದೆ, ಜೊತೆಗೆ ಹೇಗೆ ಸಾಗ್ತಾ ಇದೆ ಇನ್ವೆಸ್ಟಿಗೇಷನ್ ಅಂತ ಹೇಳಿ ನೋಡಿ. ಈಗ ಸ್ಫೋಟಗೊಂಡಿರುವಂತಹ I-20 ಕಾರ್ನಲ್ಲಿ ಈಗ ಕಾರನ್ನು ಡ್ರೈವ್ ಮಾಡಿಕೊಂಡು ಬರ್ತಾ ಇದ್ದಂಥವ್ರು ಡಾಕ್ಟರ್ ಉಮರ್ ಅನ್ನುವಂಥದ್ದು ಕೂಡ ಈಗ ಗುರುತು ಪತ್ತೆಯಾಗಿದೆ. ಆತ ಒಂದಿಷ್ಟು ಭಾಗಗಳಲ್ಲಿ ಮಾಸ್ಕನ್ನು ಧರಿಸಿದ್ದಾನೆ, ಇನ್ನು ಕೆಲವು ಕಡೆ ಮಾಸ್ಕನ್ನು ಧರಿಸಿಲ್ಲ. CCTVಗಳನ್ನು ಕೂಡ ಈಗ ದೆಹಲಿ ಪೊಲೀಸರು ಮತ್ತೆ ಅದನ್ನ ವಶಕ್ಕೆ ಪಡೆದಿದ್ದಾರೆ, ಕೆಲವೊಂದು CCTVಗಳನ್ನು. ಸೊ ಆಯಾ ಒಂದು ಆಯಾಮಗಳಲ್ಲಿ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಕಾರ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ಭಯಭೀತಗೊಂಡಿದ್ದಾನೆ, ಒಂದು ರೀತಿಯಲ್ಲಿ ಪ್ಯಾನಿಕ್ ಮೂಡ್ನಲ್ಲಿ ಇದ್ದಾನೆ ಅನ್ನುವಂಥದ್ದು ಕೂಡ ಆ CCTVಗಳಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಅದೇ ಸ್ಫೋಟಗೊಂಡಿರುವಂಥ ಕಾರ್ನಲ್ಲಿ ಸ್ಫೋಟಕಗಳನ್ನು ತುಂಬಿಸ್ಕೊಂಡೇ ಬಂದಿದ್ರು ಅನ್ನುವಂತಹ ಪ್ರಾಥಮಿಕ ಮಾಹಿತಿಯಲ್ಲಿ ಕೂಡ ಲಭ್ಯವಾಗಿದ್ದಾವೆ. ಸೊ ಹೀಗಾಗಿ ಆತ್ಮಾಹುತಿ ದಾಳಿಯನ್ನು ನಡೆಸೋದಕ್ಕಂತಾನೆ ಈ ಪ್ಲಾನನ್ನು ಮಾಡಿದ್ರು ಅಂತ ಹೇಳಿ ಪ್ರಾಥಮಿಕ ಮಾಹಿತಿಯಲ್ಲಿ ಒಂದಿಷ್ಟು ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಇದರ ಸಂಚು ರೂಪಿಸಿದಂಥವ್ರು ಯಾರು ಅನ್ನುವಂಥದ್ದು ಕೆಲವೇ ಗಂಟೆಗಳಲ್ಲಿ ಕೂಡ ಗೊತ್ತಾಗುತ್ತೆ. ಈಗಾಗಲೇ ನಿನ್ನೆ ಬೆಳಿಗ್ಗೆ ಭಾರತದ ಬೇರೆ ಬೇರೆ ನಗರಗಳಲ್ಲಿ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಒಂದಿಷ್ಟು ಪ್ಲಾನ್ಗಳನ್ನು ಏನು ಮಾಡ್ಕೊಂಡಿದ್ರಲ್ಲ, ಸೊ ಅವರೆಲ್ಲರೂ ಕೂಡ ನಿಷೇಧಿತ ಜೈಷೆ ಮೊಹಮ್ಮದ್ ಅವರ ಉಗ್ರವಾದ ಸಂಘಟನೆಗೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿದ್ರು. ಸೊ ಈಗಲೂ ಕೂಡ ಈ ಒಂದು ಏನು ಸ್ಫೋಟದ ಹಿಂದೆ ಕೂಡ ಇದೇ ಸಂಘಟನೆ ಏನಾದರೂ ಇತ್ತ ಅನ್ನುವಂಥ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಲವಾಗಿ ಈ ಒಂದು ಸಂಘಟನೆ ಮೇಲೆ ಅನುಮಾನಗಳಿದ್ದಾವೆ, ಆದರೆ ಅಧಿಕೃತವಾಗಿ ಇದರ ಬಗ್ಗೆ ಇನ್ನೂ ಕೂಡ ಖಾತ್ರಿ ಆಗುವಂಥದ್ದು ಬಾಕಿ ಇದೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಈ ವಿಚಾರದ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗುತ್ತೆ. ಇನ್ನೇನು 1 ಗಂಟೆ ಅಥವಾ 2 ಗಂಟೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಹೈ ಲೆವೆಲ್ ಮೀಟಿಂಗ್ ಕೂಡ ಆಗುತ್ತೆ. ಅಲ್ಲಿ ದೆಹಲಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಭದ್ರತಾ ಪಡೆಗಳ ಮುಖ್ಯಸ್ಥರು ಒಂದಿಷ್ಟು ಜನ, ಸೊ ಅವರೆಲ್ಲರೂ ಕೂಡ ಇಲ್ಲಿವರೆಗೆ ಏನೆಲ್ಲ ಪ್ರಾಥಮಿಕ ಅಂದ್ರೆ ತನಿಖೆ ಆಯಿತು ಅದೆಲ್ಲದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಗೊತ್ತಿಲ್ಲ ಭಯೋತ್ಪಾದಕ ಕೃತ್ಯ ಆಗಿದ್ದೇ ಆದರೆ ಇದರ ಹಿಂದಿರುವಂತಹ ಸಂಘಟನೆ ಯಾವುದು, ಅವರ ಉದ್ದೇಶ ಏನಾಗಿತ್ತು, ಟಾರ್ಗೆಟ್ ಯಾವುದಾಗಿತ್ತು, ದೇಶದ ಯಾವ ಭಾಗದಲ್ಲಿ ಇವರು ಬೇರನ್ನು ಬಿಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ಬಟ್ ಇದೊಂದು ಭಯೋತ್ಪಾದಕ ಕೃತ್ಯನ ಅಂಥೇಳಿ ಕೇಂದ್ರ ಗೃಹ ಇಲಾಖೆಯ ಖಚಿತಪಡಿಸಬೇಕಿದೆ.